ಪತ್ರಕರ್ತ ಪವನ್ ದೇಶಪಾಂಡೆ ಅವರ ಅದ್ಧೂರಿ ಜನ್ಮದಿನಾಚರಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಶಾಲೆಯಲ್ಲಿ ಪತ್ರಕರ್ತ ಪವನ್ ದೇಶಪಾಂಡೆ ಅವರ ಜನ್ಮದಿನಾಚರಣೆ ಹಮ್ಮಿಕೊಂಡು ಪವನ್ ಯುವ ಬಳಗ ವತಿಯಿಂದ ಕಾರ್ಯಕ್ರಮ ಜರುಗಿತು. ಈ ಒಂದು ಜನ್ಮದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ರಾಮದುರ್ಗದ ಸಿಪಿಐ ವಿನಾಯಕ್ ಬಡಿಗೇರ್, THO ನವೀನ್ ನಿಜಗುಲಿ, ಆನಂದ್ ಕುಲಕರ್ಣಿ, ಅಂಜುಮನ್ ಸಂಸ್ಥೆಯ ನಿರ್ದೇಶಕ ಶಫಿ ಬೆನ್ನಿ, ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಸ್ ಗೋಡ್ಕೆ, ಮಾಜಿ ಝಡ್ಪಿ ಜಹೂರ್ ಹಾಜಿ, ಕಿತ್ತೂರು ಚೆನ್ನಮ್ಮ ಶಾಲೆಯ ಮುಖ್ಯಸ್ಥ ಗಂಗಾಧರ್ ಭೋಸ್ಲೆ, ಗಣ್ಯ ವ್ಯಾಪಾರಸ್ಥ ಸಚಿನ್ ಯಾದವಾಡ್ ಮಾತನಾಡಿದರು. ಪವನ್ ದೇಶಪಾಂಡೆ ಅವರು ಒಬ್ಬ ಸಾಮಾಜಿಕ ಕಾಳಜಿಯುಳ್ಳ ಪತ್ರಕರ್ತ. ಎಲ್ಲ ಸಮಾಜದಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿದ ವ್ಯಕ್ತಿ. ಪವನ್ ಅವರು ಬಹಳ ವರ್ಷದಿಂದ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದಾರೆ. ಇನ್ನು ಹೆಚ್ಚಿನ ಹೆಸರಾಗಿ ಮಾಡಿ ಬೆಳೆಯಲಿ ಎಂದು ಹಾರೈಸಿದರು. ಪವನ್ ದೇಶಪಾಂಡೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹೇಳಿದರು. ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಪವನ್ ಬಗ್ಗೆ ಹೇಳ್ಬೇಕಂದ್ರೆ 2014ರಲ್ಲಿ ನಾನು ಇಲ್ಲಿದ್ದಾಗ ಪವನ್ ಫಸ್ಟ್ ಟೈಮ್ ಭೇಟಿಯಾಗಿದ್ದು. ಅವಾಗ ಅವರು ಬಳ್ಳಾರಿ ಒಳಗಡೆ ಕೆಲಸ ಮಾಡ್ತಿದ್ರು, ಕೊಪ್ಪಳದೊಳಗಡೆ ಕೆಲಸ ಮಾಡ್ತಿದ್ರು. ನಮ್ಮ ಚಂದ್ರು ಶ್ರೀರಾಮುಲು ಅಂತೇಳಿ ಅವರ ಗುರುಗಳು, ಅವರು ನನಗೆ ಪರಿಚಯ ಮಾಡಿಕೊಟ್ಟಿದ್ರು ಇವನು ಪವನ್ ಅಂತೇಳಿ. ಅವಾಗ ತಾನೇ ಅವರು ಪತ್ರಿಕೋದ್ಯಮವನ್ನು ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ 10 ಇಯರ್ಸಲ್ಲಿ ಪವನ್ ಬಹಳಷ್ಟು ಬೆಳೆದಿದ್ದಾನೆ. ಇದೇ ಬೆಳವಣಿಗೆ ಮುಂದೇನೂ ಇರಲಿ. ಆತನ ಮುಂದಿನ ಏನು ಕನಸುಗಳದಾವಲ್ಲ ಅದನ್ನೆಲ್ಲ ಕನಸುಗಳು ಈಡೇರಲಿ. ಅದನ್ನು ಸಮಾಜಮುಖಿಯಾಗಿರುವಂತಹ ಭಾವನೆಗಳು, ಸಮಾಜಮುಖಿ ಕೆಲಸಗಳು ಜನರನ್ನು ತಲುಪಲಿ. ಅದನ್ನು ಸಹಿತ ಸಮಾಜದಲ್ಲಿ ಉನ್ನತವಾಗಿ ಬೆಳೆಯಲಿ ಅಂತೇಳಿ ಆಶಿಸಿ ಇವತ್ತಿನ ದಿವಸ ನಮ್ಮ ಮಿತ್ರರಂತೆ ಮಿತ್ರರಂತೆ ಹೇಳ್ಬೋದು. ಯಾಕಂದ್ರೆ ಹಾಸ್ಪಿಟಲ್ಗೆ ಬಂದಾಗ ಪತ್ರಕರ್ತರಾಗೆ ಬಂದಿರ್ತಾರೆ, ಕ್ವಶನ್ಗೆ ಹೋಗ್ತಾರೆ, ಆದ್ರೆ ಹೋಗ್ಬೇಕಾದ್ರೆ ಮಿತ್ರರಾಗೆ ಹೋಗಿರ್ತಾರೆ. ಮತ್ತು ನಮ್ಮ ಅಧಿಕಾರಿಗಳ ಒಂದು ನೋವನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಕೆಲವು ಪತ್ರಕರ್ತರಲ್ಲಿ ಅವರು ಒಬ್ಬರು ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅವರು ಇವತ್ತಿನ ಹುಟ್ಟುಹಬ್ಬ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಎಲ್ಲ ಅವ್ರು ಇನ್ನೂ ಒಂದು ಉನ್ನತ ಸ್ಥಾನವನ್ನು ಗಳಿಸಿ ಎಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಆಶೀರ್ವಾದಂತಹ ಮಾಡುವಂಥ ಕೆಲಸ ಎಲ್ಲ ಹೇಳಿದಾಗಿದೆ. ಏನೇನು ಕೆಲಸ ಯಾರ ಒಬ್ಬರು ಹೋಗಿ ಅವ್ರು ಸುದ್ದಿಬೇಕು ಅಂತ ಸಾಕು, ಅವ್ರು ನೀರು ಇಳಿಸ್ತಾರೆ. ಯಾಕಂದ್ರೆ ನಮ್ಗೆ ಅನುಭವ ಆಗಿತ್ತು ಅವರು ಮಾಡುವಂಥ ಕೆಲಸ. ಯಾಕಂದ್ರೆ ಸಮಾಜ ತಿದ್ದುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಈ ಕೆಲಸದಲ್ಲಿ ದೇವರ ಶಕ್ತಿ, ಆಯುಷ್ಯ, ಆರೋಗ್ಯ ಕೊಟ್ಟ ಕಾಪಾಡಿ ಅಂತ ಹೇಳ್ತಾ ನನ್ನ ಪವನ್ ದೇಶಪಾಂಡೆ ನನಗೆ ಮತ್ತು ಸ್ಕೂಲ್ ಮೇಟು ಮತ್ತು ಕಾಲೇಜ್ ಫ್ರೆಂಡ್ಸ್ ಪವನ್ ದೇಶಪಾಂಡೆ ಹೇಗಂತಂದ್ರೆ ನಾವು ಸ್ಕೂಲ್ ಕಾಲೇಜ್ನಾಗ ಭಾಳ ಹೋಗ್ತಿದ್ದೆ. ಫಸ್ಟ್ PUC ಮತ್ತು ಸೆಕೆಂಡ್ PUC ಬಿಕಾಮ್ ಫಸ್ಟಿಗೆ ಏನು ನಾವು ಉದಾಹರಣೆ ಮಾಡಿದ್ವು ಮೊದಲು ಮನೆಗೆ ಕೇಳ್ಕೊಂಡು ಬರ್ತಿದ್ವು. ನಾವು ಫಸ್ಟ್ ಬಿಕಾಮ್ ಫಸ್ಟ್ ಒಳಗೆ ಜಡ್ಜಿಗೆ ಏನೋ ಕಾರ್ಡ್ ಏನೋ ಸಸ್ಪೆಂಡ್ ಆಗಿದ್ವಿ. ಅವಾಗ 4 ದಿವಸ ನಮ್ಮ ಕಾಲೇಜ್ ಒಳಗೆ ಯಾವುದೇ ತಗೋಬೇಕಿಲ್ಲ ಸರ್. ಪವನ್ ದೇಶಪಾಂಡೆ ಹೋಗಿ ಜ್ಯೋತಿಷ್ ಕೇಳ್ಕೊಂಡು ಬಂದಿದ್ರು. ಅಷ್ಟು ನಡೆದ್ಬಿಟ್ಟು ನಮಗೆ ನಿಗ್ನೇಮ್ ಏನಂತಂದ್ರೆ ಸಣ್ಣ ಅರ್ಥ ಆಗ್ತಿದ್ದೀವಿ ಅದಕ್ಕೆ. ಯಾಕಂದ್ರೆ ಬಡಕೆ ಇತ್ತು ಮತ್ತು ಎಲ್ಲ ಜೊತೆ ಭಾಳ ಮಿಮಿಕ್ರಿ ಮಾಡ್ತಿದ್ದ. ಕಾಲೇಜ್ನಾಗ ಒಂಥರ ಕಾಮಿಡಿ ಇಲ್ಲ, ಎಲ್ಲರೂ ನಗಿಸಿದ್ರು, ಎಲ್ಲರ ಜೊತೆ ಚಲೋ ಬಾಂಧವ್ಯ ಇತ್ತು. ಅವ್ರು ನನಗೆ ಭಾಳ ಆತ್ಮೀಯ ಸ್ನೇಹ. ಪವನ್ ದೇಶಪಾಂಡೆ ಬರ್ತಡೆಯಿಂದ ಸವಿನೆನಪುರುಗಳಂತ ಈ ಪತ್ರಿಕಾ ರಂಗದಲ್ಲಿ ಪವನ್ ದೇಶಪಾಂಡೆ ಅವರು ಬಹಳ ಜನರಿಗೆ, ರಾಮದುರ್ಗದ ಯೂಟ್ಯೂಬರ್ಸ್ಗಳಿಗೆ ಒಂದು ಕಲೆಯನ್ನು ಕಲಿಸಿಕೊಟ್ಟಂತ ಗುರುಗಳಂದ್ರೆ ನಾನು ತಪ್ಪ ಹಾಕಿಲ್ಲ. ಯಾಕಂದ್ರೆ ರಾಮದುರ್ಗದಲ್ಲಿ ಯಾದವಾಡ್ ಅವರು ಪ್ರಥಮವಾಗಿ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಪ್ರಾರಂಭ ಮಾಡಿದ್ದೇ ಯಾದವಾಡ್. ಅವರು ಬಿಟ್ಟರೆ ಯಾರು ಫಸ್ಟ್ ಮಾಡಿಲ್ಲ. ಯಾಕಂದ್ರೆ ಕೊರೋನಾ ಟೈಮ್ನಲ್ಲೂ ಕೂಡ ಯಾದವಾಡ್ ಅವರು ಒಂದು ಯೂಟ್ಯೂಬ್ ಇರೋದ್ರಿಂದ ಎಷ್ಟು ಜನ ತೀರ್ಕೊಂಡ್ರು, ಎಷ್ಟು ಜನ ಉಳಿದ್ರು ಅನ್ನುವಂಥ
ಸಂದರ್ಭಿಕವಾಗಿ ಅವಾಗ ಪವನ್ ದೇಶಪಾಂಡೆ ಅವರು ಹೋರಾಟ ಮಾಡಿತ್ತು. ಯಾಕಂದ್ರೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸಲಿಕ್ಕೆ, ಒಂದು ಚಾನೆಲ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಪತ್ರಿಕಾ ಮಾಧ್ಯಮಕ್ಕೆ ಬಹಳ ಸಹಾಯ ಸಹಕಾರವನ್ನ ನೀಡಿದಾರಂದ್ರೆ ತಪ್ಪಾಗಿಲ್ಲ. ಇವತ್ತಿಗೂ ಕೂಡ ಒಂದು ಮಾಹಿತಿ ಹಕ್ಕು ಹೋರಾಟಗಾರರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಜನರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದಾರೆ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಕೂಡ ಒಂದು ರಾಜಕೀಯ ರಂಗದಲ್ಲಿ ಮಿಂಚಿರಿ ನಮ್ಮ ಸ್ನೇಹಿತ ಅಂತ ಹೇಳಿ ನನ್ನ ಮಾತನ್ನ ಇವತ್ತಿನ ಹುಟ್ಟುಹಬ್ಬದ ಕೇಂದ್ರ ಬಿಂದು ನಮ್ಮ ಎಲ್ಲರ ಪ್ರೀತಿಯ ಪಾತ್ರರಾದಂತಹ ನನ್ನ ಆತ್ಮೀಯ ಗೆಳೆಯರಾದಂತಹ ಪವನ್ ದೇಶಪಾಂಡೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಮೊದಲನೇದಾಗಿ ಬರ್ತೇನೆ. ಈಗ ಅವ್ರ ಬಗ್ಗೆ ನಮ್ಮ ಭೋಸ್ಲೆ ಗುರುಗಳು ಹೇಳಿಬಿಟ್ಟಾರೆ, ಅವ್ರು ಹೇಗಿದ್ರು ಈಗ ಹೇಗೆ ಬೆಳೆಯಕತ್ತಾರ ಅಂತೇಳಿ. ನಾವು ಕೂಡ ಇಲ್ಲಿ ಏನು ಸೇರಿದ್ವಿ, ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಅವರ ಎಲ್ಲ ಮಾಡುವ ಕೆಲಸಗಳಲ್ಲಿ ನಿಷ್ಠೆಯಿಂದ ಮಾಡಲಿ ಅಂತ ತಿಳ್ಕೊಂಡು, ಹಾಗೂ ಅವರು ಇನ್ನೂ ಹೆಚ್ಚಿನ ಉತ್ತಂಗಕ್ಕೆ ಅವ್ರು ಏರಲಿ. ಮತ್ತು ಈಗ ಅವರು ಮಾಡ್ತಕ್ಕಂಥ ಏನೋ ಒಂದು ಪತ್ರಿಕಾ ವರದಿಗಾರರಾಗಿ ಏನು ಕೆಲಸವನ್ನು ಮಾಡ್ತಿದ್ದಾರೆ, ಇದರಲ್ಲಿ ಬಹಳಷ್ಟು ನಿಷ್ಠೆಯಾಗಿ ಕೆಲಸ ಮಾಡಬೇಕಾಗ್ತೈತಿ. ಕೆಲವೊಂದು ಸಾರಿ ಎಲ್ಲರೂ ನಿಷ್ಠೂರಾಗಬೇಕಾಗ್ತೈತಿ. ದಯವಿಟ್ಟು ಅವರು ಎಲ್ಲ ಕೆಲಸಗಳಲ್ಲಿ ಒಂದು ನಿಷ್ಠೆಯಾಗಿ ಮಾಡಲಿ, ಇನ್ನೂ ಹೆಚ್ಚಿಗೆ ಬೆಳೆಯಲಿ ಅಂತೇಳಿ ನಾನು ನನ್ನ ಶಾಲ್ಯಾಗ ಕಲಿತ ಇಲ್ಲೇ ಹುಟ್ಟಬೇಕು ಇಷ್ಟು ಮಂದಿ ನಾವು ಮಾಡ್ಕೊಳಕ್ಕೆ ನಾವು ಬಹಳ ಒಂದು ಹೆಮ್ಮೆ ಸಂಗತಿ ಅಂತ ಹೇಳ್ತೀನಿ. ಜೊತೆಗೆ ಇಂತಹ ಅಧಿಕಾರಿಗಳ ನಡುವೆ, ಇಂತಹ ಹಿರಿಯರ ನಡುವೆ ಆಚರಣೆ ಮಾಡ್ಕೊತಿರೋದು ನಿಜಕ್ಕೂ ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ಇವತ್ತು ಗುರುಗಳು ಹೇಳಿದ್ರು ಖರೇನ, ಒಂದು ವರ್ಷ 1 to UKG ಇಂದ 7ನೇ ತನಕ ನಾನು ಇದೇ ಶಾಲೆ ಕಲ್ತೀನಿ. ಬರೀ 4 ವರ್ಷ ಮಾತ್ರ ಶಾಲೆಗೆ ಹೋಗಿ, ಉಳಿದ ವರ್ಷ ನಮ್ಮ ಅವ್ವ ಶಾಲೆಗೆ ಹೋಗಿ. ಇಲ್ರಿ ನಮ್ಮ ಅವ್ವನಿಗೆ ಆರಾಮಿಲ್ರಿ, ತಲೆನೂ ಸಾಧ್ರಿ ಮಕ್ಕಳ. ಸೊ ಹೀಗೆ ನಮ್ಮ ಅವ್ವನ 4 ವರ್ಷ ಕಲ್ತು ನಾನು 3 ವರ್ಷ ಕಲ್ತಿ. ಬಹುಶಃ ಶಾಲಿ ಕಲಿಲಾರ್ದಕ್ಕೆ ನಾ ಇಂಜಿನಿಯರ್ ಡಾಕ್ಟರ್ ಆಗಲಿಲ್ಲ, ಪತ್ರಕರ್ತ ಆಗಿನಿ. ಪತ್ರಕರ್ತ ಅಂದ್ರೆ ಇಷ್ಟು ವ್ಯಾಲ್ಯೂ ಇದೆ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು. ನಮ್ಮ ದೇವರು ಹೇಳಿದ್ರು, ಸುಖೇನವ್ರು ಹೇಳಿದ್ರು. ಸೊ ನನಗೊಂದು ಹೆಮ್ಮೆ ಐತಿ. ಬಟ್ ಗುರುಗಳು ಇಂಥವ್ರು ನನಗೆ ಹುಟ್ಟುಹಬ್ಬ ಮಾಡ್ಕೊಳ್ತೇನೆ. ಬಟ್ ಬಹಳ ಖುಷಿ ಆಗತ್ತೆ. ಇವತ್ತು ನನಗಿದು ಗೊತ್ತಿರಲಿಲ್ಲ ಹುಟ್ಟುಹಬ್ಬ ಮಾಡ್ತಾರ. ಏನು ನಮ್ಮ ದೋಸ್ತರ ಸಚಿನ್ ಅಡ್ತಿಗೆ ಹೋಗಿದ್ವಿ, ನಮ್ಮ ದೋಸ್ತಿ ನಮ್ಮ ಕೃಷ್ಣ ಮೌರ್ಯ ಅಂತ ನಾನು ಇಬ್ರು ಒಂದೇ ದಿವಸಕ್ಕೆ ಇಬ್ರು ಉದ್ಧಾರ ಆಗಿಲ್ಲ, ಹಿಂಗ ಹೋಗ್ತಿದ್ವಿ ಸಮಾಜ ನಡುವ. ಸೊ ಹೀಗಾಗಿ ಸಚಿನ್ ಅವ್ರ ಅಂಗಡಿಯಾಗ ಬಡ್ಡೆ ಮಾಡ್ತಿದ್ವಿ. ಬಟ್ ಇಷ್ಟು ಜನರು ಮಧ್ಯೆ ಬರ್ತಾರೆ ಮಾಡ್ಕೊಳಕತ್ತಿ ಇದ ಪ್ರಥಮ ಬಾರಿ ಸರ್. 35 ವರ್ಷ ಕಾಣಲಾರ್ದು ಈ ವರ್ಷ ಕಾಣಕತ್ತೀನಿ ಸರ್. ಬಹುಶಃ ನಿಮ್ಗೆ ಹೋಗೋ ನಾನು ಹೋಗೋ ಗೊತ್ತಾಗತ್ತು ಏನಂತೀನಿ ಸರ್. ಸೊ ಹೀಗಾಗಿ ಇವತ್ತು ಇಷ್ಟು ಮಂದಿ ನಡುವೆ ನಾನು ಹುಟ್ಟುಹಬ್ಬ ಮಾಡ್ಕೊತಿರೋದು ನನಗೆ ಬಹಳ ಖುಷಿ ಆಗತ್ತೆ. ನನಗೆ ಮಂಜು, ನವೀನ, ನಮ್ಮ ಹಳೆಯ ದರ್ಶನ, ಅಭಿಮುನವಳ್ಳಿ ಇದೆಲ್ಲ ಇದು ಸರ್. ಸರ್ ನನಗೆ ಗೊತ್ತೇ ಇರಲಿಲ್ಲ ಸರ್. ನೀವು ಸುಮ್ಮನೆ ರೆಡಿಯಾಗಿ ಮ್ಯಾಚ್ ಹಾಕೊಂಡಟ್ಟ ಬೇರೆ ಅಂತ. ಬಟ್ ಇಷ್ಟು ಮಂದಿ ಸೇರಿಸ್ತಾರ ನನಗೂ ಗೊತ್ತಿರಲಿಲ್ಲ. ಸಾಕಷ್ಟು ಜನ ಬಂದಿರಿ. ಈಗ ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ನಾವೇನೋ ತಪ್ಪು ಮಾಡಿರ್ತೀವಿ, ತಪ್ಪು ಹೊಟ್ಟೆ ಹಾಕೋರಿ. ಅದೇನೋ ಅಂತಾರಲ್ಲ, ಹಂಗಾಗಿ ದೇಶಕ್ಕಿಲ್ಲ ಕಲ್ಲಿಗೆ ನಾಚಿಕಿಲ್ಲ ಅಂತಾರೆ. ಸೊ ನಾವೆಲ್ಲರೂ ಒಂದಾಗಿ ಹೋಗೋಣ, ಒಗ್ಗಟ್ಟಾಗಿ ಹೋಗೋಣ. ನಿಮ್ಮ ಆಶೀರ್ವಾದ ಈಗ ನಮ್ಮ ಮೇಲಿರಲಿ. ನಿಮ್ಮ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮ ಒತ್ತಡದ ಸಮಯದಲ್ಲೂ ಕೂಡ ನಮಗೆ ಸಮಯ ಕೊಟ್ಟಂತ ಮಾನ್ಯ CBI ಸಾಹೇಬರಾಗಿರ್ಬೋದು, DH ಅವರಾಗಿರ್ಬೋದು, ಶಫಿಬಾಯಿ ಆಗಿರ್ಬೋದು, ಜೋಗುಬಾಯಿ ಆಗಿರ್ಬೋದು, ಸಚಿನ್ ಅವರಾಗಿರ್ಬೋದು, ಆನಂದ್ ಮಾಮ ಆಗಿರ್ಬೋದು, ಹೀಗೆ ನಿಮ್ಮ ಆಶೀರ್ವಾದ ನನಗೆ ಸದಾಕಾಲ ಇರಲಿ. ಹೀಗೆ ನಮ್ಮನ್ನ ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳಿ 2 ಮಾತಾಡಿ ನನ್ನ ಮಾತಿಗೆ